ಕೋಟಾ ನೋಟ್ ಆಫರ್ ಅನ್ನ ಕೊಡಲಾಗಿದೆ. ಒರಿಜಿನಲ್ ನೋಟ್ ಕೊಟ್ರೆ ಕೋಟಾ ನೋಟ್ ಕೊಡ್ತೀವಿ. ನೋಟಿಗೆ ಕೋಟಾ ನೋಟ್ ಆಫರ್ ಅನ್ನ ಮಾಡಿ ಜನರಿಗೆ ಯಾಮಾರಿಸುವ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿ ಈ ಒಂದು ವಂಚನೆ ಆಯ್ತು ಅಂತ ನೋಡ್ತಾ ಹೋದ್ರೆ, ಸದ್ಯಕ್ಕೆ ಒರಿಜಿನಲ್ ನೋಟ್ ಕೊಟ್ರೆ ನಿಮ್ಗೆ ಕೋಟಾ ನೋಟ್ ಕೊಡ್ತೀವಿ, ನೋಟಿಗೆ ಕೋಟಾ ನೋಟ್ ಆಫರ್ ಮಾಡಿ ಜನರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ. 10 ಲಕ್ಷ ಒರಿಜಿನಲ್ ಕೊಟ್ರೆ 30 ಲಕ್ಷ ರೂಪಾಯಿ ಕೋಟಾ ಕೊಡ್ತೀವಿ, ಒರಿಜಿನಲ್ ರೀತಿಯೇ 3 ಪಟ್ಟು ಹಣ ನೀಡ್ತೇವೆ ಅಂತ ಜನರನ್ನ ಯಾಮಾರಿಸುವ ಕೆಲಸವನ್ನ ಇಲ್ಲೊಂದು ಗ್ಯಾಂಗ್ ಮಾಡ್ತಾ ಇದೆ. ಹೀಗೆ ಹೇಳಿ ವಂಚಿಸ್ತಾ ಇದ್ದ ತಿರುನಲ್ವೇಲಿಯ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ತಿರುನಲ್ವೇಲಿಯ ಗ್ಯಾಂಗ್ ಅನ್ನ ಜಯನಗರ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಒರಿಜಿನಲ್ ನೋಟ್ ಏನಾದ್ರು ಕೊಟ್ರೆ ಕೋಟಾ ನೋಟ್ ಕೊಡ್ತೀವಿ ಅಂತ ಜನರನ್ನ ಈ ಒಂದು ಗ್ಯಾಂಗ್ ಯಾಮಾರಿಸ್ತಾ ಇತ್ತಂತೆ. ನೋಟಿಗೆ ಕೋಟಾ ನೋಟ್ ಆಫರ್ ಮಾಡಿ ಜನರಿಗೆ ವಂಚನೆಯನ್ನ ಮಾಡಿದ್ದಾರೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. 10 ಲಕ್ಷ ಒರಿಜಿನಲ್ ಕೊಟ್ರೆ 30 ಲಕ್ಷ ರೂಪಾಯಿ ಕೋಟಾ ನೋಟನ್ನ ಕೊಡ್ತೀವಿ ಅಂತ ಜನರನ್ನ ಯಾಮಾರಿಸುವ ಕೆಲಸವನ್ನ ಈ ಒಂದು ಗ್ಯಾಂಗ್ ಮಾಡ್ತಾ ಇತ್ತಂತೆ. ತಮಿಳಿನಲ್ಲಿ ಸಕ್ರಿಯವಾಗಿದ್ದವರು ಬೆಂಗಳೂರಲ್ಲೂ ಆಕ್ಟಿವ್ ಆಗಿದ್ದಾರೆ. ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಜಯನಗರ ಪೊಲೀಸರು ಈಗ ಸದ್ಯಕ್ಕೆ ಪಡ್ಕೊಂಡಿದ್ದಾರೆ. ಮಾಹಿತಿಯ ಆಧಾರದ ಮೇಲೆ ರೆಡ್ ಹ್ಯಾಂಡ್ ಆಗಿ 3 ಅರೆಸ್ಟ್ ಕೂಡ ಮಾಡಿದ್ದಾರೆ. ಗ್ಯಾಂಗ್ನ ಇತರ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ದಾಳಿಯ ವೇಳೆ ಪರಿಶೀಲಿಸಿದಾಗ ಸೂಟ್ಕೇಸ್ನಲ್ಲಿ ನೋಟ್ ಪತ್ತೆಯಾಗಿದೆ. ನೋಟಿನ ಬಂಡಲ್ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒರಿಜಿನಲ್ ನೋಟನ್ನ ಇಟ್ಟಿದ್ರು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ನೋಟಿನ ಮಧ್ಯಭಾಗದಲ್ಲಿ ಬಿಳಿ ಹಾಳೆಯನ್ನ ಈ ಒಂದು ಗ್ಯಾಂಗ್ ಜೋಡಿಸಿತ್ತಂತೆ. ನೋಟಿನ ಮಧ್ಯಭಾಗದಲ್ಲಿ ಬಿಳಿ ಹಾಳೆಯನ್ನ ಈ ಒಂದು ಗ್ಯಾಂಗ್ ಜೋಡಿಸಿ ಜನರನ್ನ ಯಾಮಾರಿಸುವ ಕೆಲಸವನ್ನ ಮಾಡ್ತಾ ಇದ್ರು. ತಮಿಳಿನಲ್ಲಿ ಸಕ್ರಿಯವಾಗಿದ್ದವರು ಬೆಂಗಳೂರಿನಲ್ಲೂ ಕೂಡ ಈಗ ಆಕ್ಟಿವ್ ಆಗಿದ್ದಾರೆ. ತಮಿಳುನಾಡು ಮೂಲದ ಕೆಲವು ಆರೋಪಿತರು ಬಂದು ತಾವು 10 ಲಕ್ಷಕ್ಕೆ ನಿಜವಾದ ನೋಟ್ಸ್ ಕೊಟ್ರೆ ನಾವು 3 ಲಕ್ಷದ ನಿಜವಾದ ನೋಟ್ಸ್ ಕೊಟ್ರೆ ನಾವು 10 ಲಕ್ಷದ್ದು ಕೋಟಾ ನೋಟ್ಗಳನ್ನ ಕೊಡ್ತೀವಿ ಅನ್ನೋ ಒಂದು ಸ್ಕೀಮು ಅಥವಾ ಒಂದು ಇದನ್ನ ಪ್ರಯತ್ನ ಮಾಡಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದ್ದು ನಾವು ಅವರನ್ನ ವಶಕ್ಕೆ ಪಡೆದು ವಿಚಾರಿಸಲಾಗಿ ಅದು ಆ್ಯಕ್ಚುಲಿ ಒಂದು ವಂಚನೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ದಸ್ತಗಿರಿ ಮಾಡಲಾಗಿದೆ ಹಾಗೂ ವಂಚನೆ ಪ್ರಕರಣ ಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಹಾಗೂ ಅವರು ಮೂಲ ಎಲ್ಲಿಂದ ಬಂದಿತ್ತು, ಆಮೇಲೆ ಈ ರೀತಿ ಇತರೆ ಎಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆ ಮಾಡಲಾಗ್ತಾ ಇದೆ. ಅವ್ರನ್ನ ವಶಕ್ಕೆ ಪಡೆದಾಗ ಅವರಲ್ಲಿ ಸಿಕ್ಕಿದ್ದು ಕೋಟಾ ನೋಟ್ ಅಲ್ಲ, ಅಂದರೆ ನಿಜವಾದ ನೋಟ್ಸ್ಗಳ ಮಧ್ಯ ಬಿಳಿ ಹಾಳೆಯನ್ನಿಟ್ಟು ಅದನ್ನ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಈ ಒಂದು ಕೋಟಾ ನೋಟ್ ಗ್ಯಾಂಗ್ ಏನಿದೆ ತಮಿಳುನಾಡಲ್ಲಿ ಆಕ್ಟಿವ್ ಆಗಿತ್ತು, ಆದ್ರೆ ಈಗ ಬೆಂಗಳೂರಿನಲ್ಲೂ ಕೂಡ ಆಕ್ಟಿವ್ ಆಗಿದೆ. ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ? ಇವರಿಂದ ಬೇರೆ ಯಾರಾದ್ರೂ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದು ಒಂದು ಬಿಗ್ ಸ್ಕ್ಯಾಮ್ ಅಂತ ಹೇಳಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಈಗ ಸದ್ಯ ಅಷ್ಟು ಜನರನ್ನ ಬಂಧನ ಮಾಡಿರುವಂತಹ ಪೊಲೀಸರು ತಮಿಳುನಾಡು ಅಲ್ಲದೆ ಕೇರಳ ಮತ್ತು ಇನ್ನಿತರ ಭಾಗದಲ್ಲಿಯೂ ಕೂಡ ಇವರು ನೋಟ್ ಎಕ್ಸ್ಚೇಂಜ್ ಮಾಡುವಂಥದ್ದು ಮತ್ತು ಇದು ಅಮೆರಿಕನ್ ಡಾಲರ್ಗೆ ಖರೀದಿಯನ್ನ ಮಾಡಿ ಅಂದ್ರೆ ಅವರಿಂದ ಪಡೆದುಕೊಂಡು ನಂತರ ಈ ಹಣವನ್ನ ನೀಡುವಂತಹ ಮುಖಾಂತರ ದಂಧೆಯನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಈ ರೀತಿ ಕೆಳಭಾಗದಲ್ಲಿ ಮತ್ತೆ ಮೇಲ್ಭಾಗದಲ್ಲಿ ಒರಿಜಿನಲ್ ನೋಟ್ಗಳನ್ನು ಇಟ್ಟು ನಂತರ ಅದನ್ನ ಸೇಲ್ ಅಂದ್ರೆ ಅವರಿಗೆ ಮಾರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈ ಗಸ್ತಿನಲ್ಲಿದ್ದಂತಹ ಪೊಲೀಸರು ಇವರ ಮೇಲೆ ಅನುಮಾನ ಬರುತ್ತೆ. ಅಂದ್ರೆ ಅನುಮಾನಾಸ್ಪದವಾಗಿ ಗಾಡಿಯಲ್ಲಿ ಕೂತು ಏನೋ ಒಂದು ಇದು ಮಾಡ್ತಾ ಇದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಬೀಟ್ ಪೊಲೀಸ್ನರು ಏನಿದ್ದಾರೆ ಅವರು ಆ ಒಂದು ಜಾಗಕ್ಕೆ ಅಂದ್ರೆ ಆ ಕಾರಿನ ಬಳಿ ಹೋಗಿದ್ದೇವೆ ನೋಡಿದಂತಹ ಸಂದರ್ಭದಲ್ಲಿ ಸಮಂಜಸವಾದಂತಹ ಉತ್ತರವನ್ನ ಯಾರು ಕೂಡ ಕೊಟ್ಟಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಂಡು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಇವರ ಒಂದು ದಂಧೆದ ಒಂದು ಕರಾಳತೆ ಹೊರಗಡೆ ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಅಪೋಸಿಟ್ ಪಾರ್ಟಿ ಏನಿದ್ದಾನೆ ಅಂದ್ರೆ ಹಣವನ್ನ ತೆಗೆದುಕೊಳ್ಳುವಂತಹ ಪಾರ್ಟಿ ಏನಿದ್ದಾನೆ ಆತ ಬರಬೇಕಾಗಿತ್ತು. ಹೀಗಾಗಿ ಅವರು ಆ ಒಂದು ಜಾಗದಲ್ಲಿ ಅಂದ್ರೆ ಬನಶಂಕರಿ ಈ ಒಂದು ವ್ಯಾಪ್ತಿಯಲ್ಲಿ ವೆಯ್ಟ್ ಅನ್ನು ಮಾಡ್ತಾ ಇದ್ರು. ವೆಯ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇವರು ಪೊಲೀಸರು ಕೂಡ ಇದು ಮಾಡಿದ್ರು ಅಂದ್ರೆ ಯಾರಾದ್ರೂ ಬರಬಹುದಾ ಅಂತ ಹೇಳಿ, ಯಾಕಂದ್ರೆ ಅವನು ಕೂಡ ಒನ್ ಆಫ್ ದಿ ಅಕ್ಯೂಸ್ ಅಂತ ಅನಿಸ್ಕೊಳ್ತಾನೆ. ಹೀಗಾಗಿ ಉಳಿದ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರು ಕೂಡ ಪರಾರಿಯಾಗಿದ್ದಾರೆ. ಅವ್ರಿಗಾಗಿ ಈಗ ಪೊಲೀಸರು ವಿಶೇಷವಾದಂತಹ ಒಂದು ತಂಡವನ್ನ ರಚನೆ ಮಾಡಿ
ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.